ವರ್ಣನ ಆರ್ಭಟಕ್ಕೆ ನೇಪಾಳ ಅಲ್ಲೋಲ ಕಲ್ಲೋಲವಾಗಿದೆ. ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದಾವೆ. ಸಾಕಷ್ಟು ಮಂದಿ ಮಿಸ್ಸಿಂಗ್ ಆಗಿದ್ದಾರೆ. ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬನ್ನಿ ನೋಡ್ತಾ ಹೋಗೋಣ. ವರ್ಣನ ಆರ್ಭಟಕ್ಕೆ ನೇಪಾಳ ಯಾವ ರೀತಿಯಾಗಿ ಅಲ್ಲೋಲ ಕಲ್ಲೋಲವಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಠಾತ್ ಪ್ರವಾಹಕ್ಕೆ ಈಗಾಗಲೇ ಸಾವನ್ನಪ್ಪಿದ್ದಾರೆ. ರಸುವಾ ಜಿಲ್ಲೆಯ ಭೋಟೆ ಕೋಸಿ ನದಿಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. 800 ಮಂದಿ ನಾಪತ್ತೆಯಾಗಿದ್ದಾರೆ. 142 ಭಾರತೀಯರು ಕೂಡ ಇದ್ದಾರೆ ಅನ್ನುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಭೀಕರ ಪ್ರವಾಹಕ್ಕೆ ಮನೆ ಮತ್ತು ಸೇತುವೆ, ವಾಹನಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಪ್ರಕೃತಿ ಮುನಿದು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಬರಿದಾಗಿದ್ದಂತಹ ಪ್ರದೇಶ ಕ್ಷಣಾರ್ಧದಲ್ಲೇ ಯಾವ ರೀತಿಯಾಗಿ ಪ್ರವಾಹದಿಂದ ತುಂಬಿಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬಹು ಮುಖ್ಯವಾಗಿ ನೇಪಾಳ ಪ್ರಳಯ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ, ಟಿಬೆಟ್ ಭಾಗದಲ್ಲಿ ಹಿಮ ಕುಸಿತ ಆಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಒಂದು ಅದೇ ರೀತಿಯಾಗಿ ಭೋಟಿ ಕೋಶಿ ನದಿಯಲ್ಲಿ ದಿಢೀರ್ ನೀರಿನ ಪ್ರಮಾಣ ಅಥವಾ ನೀರಿನ ಮಟ್ಟ ಏರಿಕೆಯನ್ನ ಕಂಡಿದೆ. ಭೂಕುಸಿತದಿಂದ ನದಿಯ ಹರಿವಿಗೆ ಇಲ್ಲಿ ಅಡ್ಡಿ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಅಡ್ಡಿಯಾಗಿದ್ದಂತಹ ನೀರಿದೆಯಲ್ಲ, ಅದು ಏಕಾಏಕಿ ಹರಿದು ಬಂದಿರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಕಡಿದಾದ ಪರ್ವತ ಪ್ರದೇಶದಿಂದ ನೀರು ವೇಗವಾಗಿ ಹರಿದು ಬಂದಿರುವಂತಹ ಕಾರಣವೂ ಕೂಡ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹಠಾತ್ ಪ್ರವಾಹದಿಂದ ಮುನ್ನೆಚ್ಚರಿಕೆಗೆ ಸಮಯದ ಕೊರತೆ ಇತ್ತು, ಅಭಾವ ಇತ್ತು. ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಮೇಲ್ಭಾಗದಲ್ಲಿ ಮತ್ತೊಂದು ಹಿಮಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಹಠಾತ್ ಪ್ರವಾಹದಲ್ಲಿ ಇಲ್ಲಿಯವರೆಗೂ ಸಾವನ್ನಪ್ಪಿದವರ ಸಂಖ್ಯೆ 160ಕ್ಕೆ ಏರಿಕೆಯಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಆ ಪೈಕಿ 157 ಶವಗಳನ್ನು ಹೊರ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 800ಕ್ಕೂ ಹೆಚ್ಚು ಜನರು ಕಾಣೆಯಾಗಿರೋದ್ರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ನಿರೀಕ್ಷೆಗಳು ಕೂಡ ಇದೆ. ಕಾಣೆಯಾದವರಲ್ಲಿ ಈ 400ಕ್ಕೂ ಹೆಚ್ಚು ಜನರು ಕೂಡ ವಿದೇಶಿಗರು ಅನ್ನೋದು ಗೊತ್ತಾಗ್ತಾ ಇದೆ. 142 ಜನರು ಭಾರತೀಯ ಪ್ರಜೆಗಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೇಪಾಳದಲ್ಲಿ ಈಗ ಬಿರುಸಿನ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಅಗತ್ಯತೆ ಇರುವವರಿಗೆ ಸರ್ಕಾರ ಕೂಡ ಎಲ್ಲ ಸಹಾಯವನ್ನ ಕೂಡ ಒದಗಿಸುತ್ತೆ ಅಂತ ಪ್ರಧಾನಿ ಬಲೇಂದ್ರ ಶಾ ಅವರು ಹೇಳಿದ್ದಾರೆ. ಅಂದರೆ ನೇಪಾಳ ಪ್ರಧಾನಿಯವರು ಹೇಳಿದ್ದಾರೆ. ರಸುವಾದಲ್ಲಿ ಪ್ರವಾಹಕ್ಕೆ ಬ್ಯಾರಕ್ಗಳು ಕೊಚ್ಚಿಕೊಂಡು ಹೋಗಿದೆ. ಪರಿಣಾಮ 29 ಪೊಲೀಸ್ ಸಿಬ್ಬಂದಿ, 44 ಯೋಧರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಸಿಗ್ತಾ ಇದೆ.